ಆಗಿ ಮನಸ್ಸಿಗೆ ಅತೀತವಾಗಿರ್ತಕ್ಕಂಥ ಶುದ್ಧ ಮನಸ್ಸನ್ನು ನೆಲೆಗೊಳ್ಳೋದಕ್ಕೆ ಸಾಧ್ಯ ಆಗಿ ಸ್ವಲ್ಪ ಬುದ್ಧಿಯ ಪರಿಚಯ ಆದರೆ ಅವನ ಜೀವನ ಹೇಗಿರುತ್ತೆ ಪ್ರಪಂಚದಲ್ಲಿ ಅನ್ನೋದೇ ಸ್ಥಿತಪ್ರಜ್ಞ ಲಕ್ಷಣ. ಅಂಥ ಪ್ರಜ್ಞೆ ಆ ಮಟ್ಟಕ್ಕೆ ಪರಿಚಯ ಆಗಿ ಏರಿರ್ತಕ್ಕಂಥ ಸ್ಥಿತಿಯಲ್ಲಿ ಇಲ್ಲಿ ಹೇಗೆ ಬಾಳ್ತಾನೆ ಅಂತಕ್ಕಂಥದ್ದು ಅದನ್ನು 18 ಶ್ಲೋಕಗಳಲ್ಲಿ ಪ್ರಸ್ತಾಪ ಮಾಡ್ತಾನೆ. 55ರಿಂದ ಪ್ರಾರಂಭ ಆಗಿ 72ನೇ ಶ್ಲೋಕದವರೆಗೂ ಹೇಳ್ತಾ ಆ 18 ಶ್ಲೋಕಗಳಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾನೆ. ಆ 18 ಶ್ಲೋಕಗಳ ಕುರಿತೇ ಒಂದು ಉಪನ್ಯಾಸ ಮಾಡಬೇಕಾಗತ್ತೆ, ಅಷ್ಟು ವಿಶದವಾಗಿ ನಮಗೆ ತಿಳಿಸಿದ್ದಾನೆ. ನಾವೆಲ್ಲರೂ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಒಬ್ಬೊಬ್ಬರೂ ಸಹ ಆ ರೀತಿಯಲ್ಲಿ ಚಿಂತನೆ ಮಾಡ್ತಾ ಸಾಧಕರಾಗೋದಕ್ಕೆ ಸಾಧ್ಯ ಇದೆ. ಅದರಲ್ಲಿ ಒಂದು 2-3 ವಿಷಯ ತಮ್ಮ ಗಮನಕ್ಕೆ ತರ್ತೀನಿ. ನಮ್ಮ ಎಲ್ಲ ಸರ್ವನಾಶಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂಥೇಳಿ 2 ಶ್ಲೋಕಗಳಲ್ಲಿ ಹೇಳ್ತಾನೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ವಿಷಯಗಳ ಸೆಳೆತಕ್ಕೆ ಸಿಕ್ಕಾಕೊಳ್ಳದಲ್ಲೇ ಇರತಕ್ಕಂಥ ಎಚ್ಚರಿಕೆ ಸಾಧಕನಲ್ಲಿರಬೇಕು. ಯಾವ ಒಂದು ವಿಷಯ ಅಥವಾ ವಸ್ತು ನಮ್ಮನ್ನು ಆಕರ್ಷಿಸುತ್ತೋ ಅದು ನಮಗೆ ಚಿಂತನೆ ಪ್ರಾರಂಭ ಆಗುತ್ತೆ. ಅದನ್ನು ಹೊಂದಬೇಕು ಅಂತೇಳಿ ಪ್ರಯತ್ನ ಪಡ್ತೀವಿ. ಹೊಂದಿದ್ರೂ ಪ್ರಾಬ್ಲಮ್ಮು, ಹೊಂದದೇ ಇದ್ದರೂ ಪ್ರಾಬ್ಲಮ್ಮು. ನಾವು ಆಸೆ ಪಟ್ಟಂಥ ವಸ್ತು ನಮಗೆ ದೊರಕಿದರೆ ಅದ್ರ ಮೇಲೆ ಲೋಭ ಹುಟ್ಟುತ್ತೆ, ಇನ್ನೊಬ್ರಿಗೆ ಕೊಡಬಾರ್ದು, ನಾನೇ ಅನುಭವಿಸ್ಬೇಕು ಅಂಥೇಳಿ ಶುರುವಾಗುತ್ತೆ ಪ್ರಾಬ್ಲಮ್ಮು. ಅಥವಾ ನಮಗೆ ಪಡ್ಕೊಳಕ್ಕಾಗದಲೇ ಇದ್ದರೆ, ಪ್ರಾಪ್ತಿ ಆಗದಲೇ ಇದ್ದರೆ ಕ್ರೋಧ ಬರುತ್ತೆ, ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಅಂದರೆ ವಿಷಯಗಳ ಆಕರ್ಷಣೆ ಸಿಕ್ಕಾಕೊಳ್ಳದಲ್ಲಿ ಇರತಕ್ಕಂಥದ್ದೇ ಒಂದು ಬುದ್ಧಿವಂತಿಕೆ ಲಕ್ಷಣ. ಅದನ್ನು ಮತ್ತೊಂದು ಕಡೆ ಪ್ರಸ್ತಾಪ ಮಾಡ್ತಾನೆ. ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸಸುಖೀ ನರಃ. ಯಾರಪ್ಪ ಯುಕ್ತನಾದ ಮನುಷ್ಯ, ಶ್ರೇಷ್ಠ ವ್ಯಕ್ತಿ ಅಂತ ಹೇಳೋದಾದರೆ ಕಾಮಕ್ರೋಧಗಳ ಉದ್ವೇಗವನ್ನು ಈ ದೇಹ ಬಿಡೋದ್ರೊಳಗಾಗಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಪ್ರಯತ್ನ ಪಡೋನು. ಕಾಮಕ್ರೋಧಗಳ ಸೆಣಸಾಟಕ್ಕೆ ತುತ್ತಾಗದಲೇ ಇರತಕ್ಕಂಥವನು, ಸಾಕಷ್ಟು ಆ ಉದ್ವೇಗದಿಂದ ತಪ್ಪಿಸ್ಕೊಳ್ತಕ್ಕಂಥವನು ಸಯುಕ್ತ ಸಸುಖೀ ನರಃ. ನಮಗೆಲ್ಲ ಸುಖ ಬೇಕು, ಶಾಂತಿ ಬೇಕು ಅನ್ನೋದಾದರೆ ಇದಕ್ಕೆ ನಾವು ಪ್ರಥಮ ಗಮನ ಕೊಡಬೇಕು. ನಮ್ಮಲ್ಲಿ ಮನೆ ಮಾಡಿಕೊಂಡಿರತಕ್ಕಂತಹ, ನಮ್ಮನ್ನು ಉದ್ವೇಗಕ್ಕೆ ಒಳಗೆ ಮಾಡಿ ನಮ್ಮನ್ನು ಕುಣಿದಾಡಿಸ್ತಾ ಇರತಕ್ಕಂತಹ ಕಾಮಕ್ರೋಧಗಳಿಂದ ಬಿಡುಗಡೆ ಆಗಬೇಕು. ಇಲ್ಲದೆ ಹೋದರೆ ಈ ಕಾಮಕ್ರೋಧಗಳೇ ಸರ್ವನಾಶಕ್ಕೆ ಕಾರಣ ಅಂತ ಹೇಳ್ತಾರೆ. ಈ ಸರ್ವನಾಶಕ್ಕೆ ಕಾರಣವಾಗ್ತಕ್ಕಂತಹ ವಿಷಯದಲ್ಲಿ ಇಂದ್ರಿಯಗಳನ್ನ ಹೇಗೆ ಸಂಯಮ ಮಾಡೋದು ಅನ್ನೋದಕ್ಕೊಂದು ಆಮೆ ಉದಾಹರಣೆ ಕೊಡ್ತಾನೆ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆಮೆ ನಮಗಿನ ಹಿಂದಿನ ವರ್ಗದಲ್ಲಿ ಇದ್ದರೂ ಸಹ ಬಹಳ ಜಾಣತನದ ಪ್ರಾಣಿ. ಅದು ನೀರಿನಲ್ಲಿ ಸಹಜವಾಗಿ ಚಲಿಸ್ತಾ ಇರಬೇಕಾದ್ರೆ ತನ್ನ ಇಂದ್ರಿಯಗಳನ್ನು ಹೊರಗಡೆ ಚಾಚಿರುತ್ತೆ. ಆಹಾರ ತಗೋಬೇಕಾದ್ರೆ ಅದನ್ನು ಬಳಸ್ಕೊಳ್ಳುತ್ತೆ. ಆ ಕೆಲಸ ಮುಗಿದ ಮೇಲೆ ತನ್ನೊಳಗಡೆ ಸೇರಿಸ್ಕೊಳ್ಳುತ್ತೆ. ಇಂದ್ರಿಯಗಳನ್ನ ಬಿಟ್ಬಿಡ್ಬೇಕು ಅಂತ ಅಲ್ಲ, ಇಂದ್ರಿಯಗಳನ್ನು ಸರಿಯಾಗಿ ಬಳಸ್ಕೊಳ್ತಕ್ಕಂಥ ನಮಗೆ ಬುದ್ಧಿವಂತಿಕೆ ಬರಬೇಕು ಅಂದರೆ ಆಮೆ ಉದಾಹರಣೆ ತಗೋಬೇಕು. ಅದನ್ನೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್. ವಿಷಯಗಳಿಂದ ಓಡ್ತಾ ಇರತಕ್ಕಂಥ ಇಂದ್ರಿಯಗಳದು ತಪ್ಪಿಲ್ಲ. ಇಂದ್ರಿಯಗಳು ಆಕರ್ಷಣೆ ಆಗ್ತಕ್ಕಂಥ ವಿಷಯಗಳಿದೆಯಲ್ಲ, ಅದ್ರದ್ದು ಅಂತ ಆಘಾತ ಇಲ್ಲ. ವಿಷಯಗಳದು ನಿನ್ನ ಜೀವನದಲ್ಲಿ ಏನು ತೊಡಕು ಮಾಡಿಲ್ಲ. ಇಂದ್ರಿಯಗಳು ಸಹ ನಿನ್ನ ಜೀವನದಲ್ಲಿ ನಿನಗೆ ತೊಂದರೆ ಕೊಟ್ಟಿಲ್ಲ. ಆದರೆ ಯಾವ ತೊಂದರೆ ಕೊಟ್ಟಿರೋದು? ಇಂದ್ರಿಯಗಳ ವಿಷಯಗಳನ್ನು ಅನುಭವಿಸಿದಾಗ ನೀನು ಬೇಕು ಬೇಡ ಅಂತ ಹೇಳೋದಲ್ಲ, ಅದೇ ನಿನಗೆ ಬಂಧನ. ಅದೇ ರಾಗದ್ವೇಷಗಳು. ಪ್ರಿಯವಾಗಿರ್ತಕ್ಕಂಥ ವಸ್ತುಗಳನ್ನು ಅನುಭವಿಸಿದಾಗ ಪುನಃ ಬೇಕು ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ಕೊಂಡು ಹೋಗೋದು, ಅಥವಾ ಅಪ್ರಿಯವಾಗಿರ್ತಕ್ಕಂಥ ವಸ್ತುಗಳನ್ನು ಅನುಭವಿಸಿದಾಗ ಅಂಥ ಸನ್ನಿವೇಶಗಳು ಬಂದಾಗ ಇದು ಬೇಡ ಅಂತ ದೂರೀಕರಿಸೋದು. ಬೇಡ ಅಂತಕ್ಕಂಥದ್ದು ನಮ್ಮ ಬೆಳವಣಿಗೆಗೆ ಅಡ್ಡಿ, ಬೇಕು ಅಂತ ಹೇಳ್ತಕ್ಕಂಥದ್ದು ಬೆಳವಣಿಗೆಗೆ ಅಡ್ಡಿ.
ಆದರೆ ಇವೆರಡಕ್ಕೂ ನಾನು ಸಂಬಂಧಪಟ್ಟವನಲ್ಲ ಅಂಥೇಳಿ ಸೂತ್ರದಲ್ಲಿ ನೆಲೆ ನಿಲ್ತಕ್ಕಂಥದ್ದೇ ಜಾಣತನದ ಲೆಕ್ಕಾಚಾರ. ಅದಕ್ಕೆ ರಾಗದ್ವೇಷ ವಿಯುಕ್ತ ಇಸ್ತು, ರಾಗದ್ವೇಷಗಳನ್ನು ಪಕ್ಕಕ್ಕಿಟ್ಟು ನೀನು ಇಂದ್ರಿಯಗಳ ಜೊತೆ ಸರಸ ಆಡಬಹುದು ಅಂತ ಹೇಳ್ತಾನೆ. ಆವಾಗ ಆಮೇ ತರಹ ಜೀವನ ನಮಗೆ ಸಾಧ್ಯವಾಗುತ್ತೆ. ಅಂದರೆ ಇಂತಹ ಜೀವನ ನಡೆಸೋದಕ್ಕೆ ಸಾಧ್ಯವಾದರೆ ಇಂದ್ರಿಯಗಳ ನಮ್ಮ ಹತೋಟಿಲಿದ್ದರೆ, ಮನಸ್ಸು ನಾವು ಕೇಳಿದಾಗ ಹೇಳೋದಾದರೆ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನಲಿಪ್ಯತೆ. ಈ ಸ್ಥಿತಿ ಬಂದರೆ ಮುಂದೆ ಅವನೇನು ಸಾಧಿಸಬೇಕಾದ್ದೇ ಇಲ್ಲ. ಇಂಥ ಯೋಗ ದೃಷ್ಟಿ ಬಂದರೆ ಸರ್ವಭೂತಾತ್ಮ ಭೂತಾತ್ಮ ಎಲ್ಲರಲ್ಲೂ ಇರತಕ್ಕಂಥ ಚೈತನ್ಯವನ್ನು ಕಾಣ್ತಾನೆ. ಆ ದಿಸೆಯಲ್ಲಿ ತಾನು ಸಂಯಮ ಜೀವನವನ್ನು ನಡೆಸ್ತಾನೆ. ಸಂಯಮ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾದರೆ ಇಂದ್ರಿಯಗಳು ಸಹಜವಾಗಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ರು, ವಿಷಯಗಳನ್ನ ಅನುಭವಿಸ್ತಾ ಇದ್ರು, ನಾವು ಆಂತರಂಗಿಕವಾಗಿ ಸ್ವಸ್ಥವಾಗಿ ಹಾಯಾಗಿರಬಹುದಂತೆ. ಎಷ್ಟು ಸುಲಭನೋ ಎಷ್ಟು ಕಷ್ಟನೋ ಯೋಚನೆ ಮಾಡ್ರಿ. ಹೊರಗಡೆ ಇಂದ್ರಿಯಗಳು ತಮಗೆ ಬೇಕಾದ್ದನ್ನು ಅನುಭವಿಸ್ತಾ ಇರಬಹುದು, ಆದರೆ ಒಳಗಡೆ ಮಾತ್ರ ಏನು ಹಾಯಾಗಿ ಶಾಂತವಾಗಿ ಮನಸ್ಸಿನ ಒಳಭಾಗದಲ್ಲಿರಬಹುದು. ಈ ಸ್ಥಿತಿಯ ಕರಗತ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಕಲೆಯನ್ನು 4-5ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಕರ್ಮಯೋಗ, ಕರ್ಮ ಸನ್ಯಾಸ ಯೋಗ, ಜ್ಞಾನಯೋಗ ಅಂಥೇಳಿ. ಕರ್ಮಗಳನ್ನು ಬಿಟ್ಟು ಹೋಗ್ತಕ್ಕಂಥದ್ದು ನಿನ್ನ ಧರ್ಮ ಅಲ್ಲ. ಕರ್ಮಗಳನ್ನು ನಿರ್ವಹಿಸಿ ಅದರ ಬಂಧನದಿಂದ ಬಿಡಿಸ್ಕೊಳ್ತಕ್ಕಂಥ ಕಲೆಯನ್ನು ಕಲ್ತ್ಕೊಂಡು ಕರ್ಮ ಸನ್ಯಾಸ ಮಾಡೋದಕ್ಕಿಂತ ಕರ್ಮಯೋಗದ ಮೂಲಕ ನೀನು ಹೇಗಿರಬೇಕು ಅಂತಕ್ಕಂಥ ವಿಷಯದಲ್ಲಿ ನಿರ್ಲಿಪ್ತ ಜೀವನದ ಒಂದು ಸಾರ್ಥಕತೆಯನ್ನು ಎತ್ತಿ ಹಿಡಿತಾನೆ. ಅಂದರೆ ಪ್ರಪಂಚದಲ್ಲಿದ್ದು ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನು ಮಾಡಿ ಯಾವ ಬಂಧನಕ್ಕೂ ಸಿಕ್ಕಾಕೊಳ್ಳದಲ್ಲೇ ಇರತಕ್ಕಂಥ ರೀತಿ ನಾವು ತಯಾರಾದಾಗ ಮಹಾತ್ಮರು ನಮ್ಮನ್ನು ಬಳಸ್ಕೊಳ್ತಾರೆ, ಪರಮಾತ್ಮನೂ ನಮ್ಮನ್ನು ಬಳಸ್ಕೊಳ್ತಾನೆ. ಆ ಸ್ಥಿತಿಯ ಒಂದು ಕರ್ತವ್ಯ ಜವಾಬ್ದಾರಿ ನಮ್ಮದಾಗಿದೆ. ಇವತ್ತು ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರಾಗಿರ್ತಕ್ಕಂಥವರು ನಮ್ಮ ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಸಾಕಷ್ಟು ದಾಹ ಇದೆ, ಆಧ್ಯಾತ್ಮದ ಕೊರತೆ ಇದೆ, ಹೊರಗಿನ ಎಷ್ಟು ಸೌಲಭ್ಯಗಳಿದ್ರೂ ಸಹ ಅದನ್ನು ಹೇಗೆ ಅನುಭವಿಸ್ಬೇಕು ಅಂತಕ್ಕಂಥ ಕಲೆ ಗೊತ್ತಿಲ್ಲದಲೇ ಇದೆ. ಪರದಾಡ್ತಾ ಇರತಕ್ಕಂಥ ಸಮಾಜಕ್ಕೆ ದಾರಿ ತೋರಿಸ್ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಇದ್ದೀವಿ. ನಮ್ಮನ್ನ ಬಳಸ್ಕೋಬೇಕು ಅಂತ ಹೇಳಿ ಮಹಾತ್ಮರು ಸಹ ಕಾದಿದ್ದಾರೆ. ಏಕೆಂದ್ರೆ ಅವರು ಕೆಳಗಡೆ ಇಳಿದು ಬಂದು ಇಲ್ಲಿ ಅವರು ಪರಿಸ್ಥಿತಿಯನ್ನು ಸುಧಾರಣೆ ಮಾಡಕ್ಕೆ ಸಾಧ್ಯ ಇಲ್ಲ. ನಮ್ಮಂತಹವ್ರ ಮೂಲಕ ಸುಧಾರಣೆ ತರೋದಕ್ಕೆ ಸಾಧ್ಯ. ಅವರ ರೀತಿಯ ಕುಮ್ಮಕ್ಕನ್ನು ಕೊಡ್ತಾರೆ, ಶಕ್ತಿ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ಹೇಗೆ ಭಗವದ್ಗೀತೆ ನಮಗೆ ಕೊಟ್ಟಿದೆಯೋ ಅದೇ ರೀತಿ ಜೀವನ್ಮುಕ್ತರು ನಮ್ಮ ಹಿನ್ನೆಲೆಯಲ್ಲಿದ್ದು ಎಲ್ಲ ರೀತಿ ಬೆಂಬಲವನ್ನು ಕೊಡೋಕೆ ಸಿದ್ಧವಾಗಿದ್ದಾರೆ. ಯಾವಾಗ ಗೀತೆಯ ಬೋಧೆಗೆ ಅನುಗುಣವಾಗಿ ನಾವು ತಯಾರಾದಾಗ, ಅರ್ಹರಾದಾಗ, ಆ ಒಂದು ಯೋಗ್ಯತೆ ನಮ್ಮದಾದಾಗ ಇವತ್ತು ಪ್ರಪಂಚದಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪಾತ್ರವನ್ನು ನಾವೆಲ್ಲ ನಿರ್ವಹಿಸಬಹುದು. ಅಂಥ ಒಂದು ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಈಗ ಇಂಥ ಒಂದು ಅವಕಾಶ ಸಿಗ್ತಕ್ಕಂಥದ್ದು ಬಹಳ ಅಪರೂಪ. ಇಂತಹ ವ್ಯಕ್ತಿ ಹೇಗಿರ್ತಾನೆ ಅಂತ ಹೇಳಿದ್ರೆ, ಸಕ್ತಾ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ ತಥಾ ಸಕ್ತಃ ಚಿಕೀರ್ಷುರ್ಲೋಕ ಸಂಗ್ರಹಂ. ಪ್ರಾಪಂಚಿಕ ವ್ಯಕ್ತಿ ಈ ಒಂದು ಆಸೆ ಆಕಾಂಕ್ಷೆಗಳಿಗೋಸ್ಕರವಾಗಿ ಎಷ್ಟು ಮಟ್ಟಿಗೆ ದುಡಿತಾನ, ಇಂಥ ವಿಷಯಗಳನ್ನು ತಿಳ್ಕೊಂಡಿರತಕ್ಕಂಥ ಸಾಧಕ ಲೋಕ ಕಲ್ಯಾಣದ ದೃಷ್ಟಿಯಿಂದ ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡ್ತಾನೆ. ಹೊರಗಡೆ ನೋಡಿದರೆ ಜೀವನದಲ್ಲಿ ಏನು ವ್ಯತ್ಯಾಸ ಇಲ್ಲ. ಸಾಮಾನ್ಯ ಮನುಷ್ಯನ ಜೀವನ, ಕುಟುಂಬ ನಿರ್ವಹಣೆ ಎಲ್ಲವೂ ಸಹ ಸಾಧಕನಲ್ಲೂ ಹಾಗೇ ಇರುತ್ತೆ. ಅವನ ಆಂತರ್ಯದಲ್ಲಿ ಮಾತ್ರ ಲೋಕ ಕಲ್ಯಾಣ ಅಂತಕ್ಕಂಥದ್ದು ತುಂಬಿರುತ್ತೆ. ಅಂತಹ ಲೋಕ ಕಲ್ಯಾಣದ ಸ್ಥಿತಿಗೆ ನಾವು ಸಿದ್ಧರಾಗ್ತಕ್ಕಂಥ ಅವಕಾಶ ಒದಗಿದೆ ನಮಗೆ. ನಾವೆಲ್ಲ ಸಿದ್ಧರಾಗೋಣ. ಈ ಸಂದರ್ಭದಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾನೆ ಸ್ಥಿತಪ್ರಜ್ಞ ಲಕ್ಷಣದಲ್ಲಿ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಭಗವದ್ಗೀತೆಯನ್ನು ಸರಿಯಾಗಿ ಅವಲೋಕನ ಮಾಡಿದರೆ, ಒಳಹೊಕ್ಕು ನೋಡಿದರೆ ಎಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ. ಆಪೋರಿ ಅಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ
ಸಶಾಂತಿಮಾಪ್ನೋತಿ ನ ಕಾಮಕಾಮಿ. ಅನೇಕ ನದಿಗಳ ಜಲ ಹೋಗಿ ಸಮುದ್ರಕ್ಕೆ ಸೇರಿದ ಸಮುದ್ರ ಮೀರೆ ತಪ್ಪಲ್ಲ. ಸಮುದ್ರದ ಹೊರಗಡೆ ಎಷ್ಟು ಗಲಾಟೆ, ಗೊದ್ದಲ, ಆರ್ಭಟ, ರಸ ಇದ್ರೂ ಸಹ ಸಮುದ್ರದ ಆಂತರ್ಯದಲ್ಲಿ ಶಾಂತತೆ ಸ್ವಲ್ಪವೂ ಸಹ ಕುಂದಿಲ್ಲ. ಈ ಶ್ಲೋಕದಲ್ಲಿ ಅದೇ ಉದಾಹರಣೆ ಕೊಡ್ತಕ್ಕಂಥದ್ದು. ಅಂತಹ ಒಬ್ಬ ಸಾಧಕನಿಗೆ ಕಾಮಕಾಮಿ ಸಶಾಂತಿ ಮಾಪ್ನೋತಿ. ಯಾವ ಕಾಮನೆಗಳು ಇವನ ಹತ್ರ ಕೆಲಸ ಮಾಡಲ್ಲ, ಅದಕ್ಕೆಲ್ಲ ಇವನು ತುತ್ತು ಹಾಕಲ್ಲ, ಸದಾ ಕಾಲ ಶಾಂತವಾಗಿರ್ತಾನೆ. ಅಂತಹ ಶಾಂತ ಸ್ಥಿತಿಯಲ್ಲಿದ್ದು ಯಾವ ಕಾಮನೆಗಳಿಗೂ ಒಳಗಾಗದಲೇ ಇರತಕ್ಕಂಥ ಸಾಧ್ಯತೆ ನಮಗೆಲ್ಲರಿಗೂ ಇದೆ, ಇಲ್ದಲೇ ಇಲ್ಲ. ಏಕೆಂದರೆ ಅಂತಹ ಬೋಧೆಯನ್ನೇ ಗೀತೆಯಲ್ಲಿ ಕೊಟ್ಟಿದ್ದಾನೆ, ಅಂತಹ ನಿಧಿಯನ್ನೇ ನಮಗೆಲ್ರಿಗೂ ಕೊಟ್ಟು ಕಳಿಸಿದ್ದಾನೆ. ನಮ್ಮೆಲ್ಲರ ಆಂತರ್ಯದಲ್ಲಿರ್ತಕ್ಕಂತಹ ಆ ಸರಸ್ವತಿಯ ಛತ್ರ ಅಂತ ಕರೀತಾರೆ, ಅದು ಜ್ಞಾನ ನಿಧಿ, ನಮ್ಮ ಜೀವನಕ್ಕೆ ಬೇಕಾಗಿರತಕ್ಕಂತಹ ಬಂಡವಾಳ.